ಹಿಂದೆ ಬಂದು ಆಚರಣೆ ಮಾಡ್ಕೊಂಡು ಹೋಗಿದ್ರು. ಅದೇ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು 65ನೇ ವರ್ಷಕ್ಕೆ, ಶಾಸಕರು 65ನೇ ವರ್ಷದಲ್ಲಿ ಅವ್ರು ಶಾಸಕರಾಗಿದ್ದರು. ಈ ಬಾರಿ ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ನಾವು ಹಿಂದೆನೇ ಕೂಡ ನೀವೇನಾದ್ರು ಈ ಸರಿ ಗೆದ್ದರೆ, ಕಡಿಮೆ ಹಂತದಲ್ಲಿ ಗೆದ್ದಿರೋ ಈ ಸರಿ ನೀವು ಗೆದ್ದರೆ ಆಂಜನೇಯ ಸ್ವಾಮಿಗೆ ಒಂದು ಪುರ ಮಾಡಿಬಿಟ್ಟು ಉತ್ಸವ ಹೊರಡಿಸ್ಬೇಕು ಅಂತ ಅರ್ಕೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು. ಅದೇ ರೀತಿ ಶಾಸಕರು ಚುನಾವಣೆ ಬಂದಾಗ ಅರ್ಕೆ ಮಾಡ್ಕೊಂಡಿದ್ರು. ಅದೇ ರೀತಿ ಅವರು ಆಂಜನೇಯ ಸ್ವಾಮಿ ಕುಲದೇವರು ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅವರು ಚುನಾವಣೆ ಗೆದ್ದರು. ಅದೇ ರೀತಿ ಇವತ್ತು ನಮ್ಮ 75ನೇ ವರ್ಷ ಈ ಸರಿ 75ನೇ ವರ್ಷದ ದಿವಸನೇ ನಮ್ಮ CS ಪುರದವರೆಲ್ಲ ಅಲ್ಲಿಗೋಗಿ ಆಚರಣೆ ವಿಜೃಂಭಣೆಯಿಂದ ನಾವು ಅವ್ರ ಬರ್ತಡೇ ಆಚರಣೆ ಮಾಡ್ತಿದ್ದೋ. ಇವತ್ತು ಹೋಬಳಿಯರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಹೋಬಳಿಗೆ ಕರೆಸಿ ಆಂಜನೇಯ ಸ್ವಾಮಿಗೆ ಉತ್ಸವ ಹೊಂದಿಸಿ ಅವರ ಆಸೆಯಂತೆ 75ನೇ ವರ್ಷದ ಬರ್ತಡೇನ ಇಲ್ಲೇ ಆಚರಿಸ್ಬೇಕು, ಅನುದಾನ ಮಾಡಬೇಕು ಅಂತ ನಾವು ಶಾಸಕರು ಕೇಳ್ಕೊಂಡಾಗ ಅವರು ಆಯಿತು ಅಂತ ಒಪ್ಕೊಂಡ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ವಿಶೇಷ ಶಾಸಕರು 75 ವರ್ಷದ ತುರುವೇಕೆರೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ತುರುವೇಕೆರೆಯಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ಆಚರಣೆ ಆಯಿತು. ನಮ್ಮ CS ಪುರ ನಮ್ಮೆಲ್ಲರ ಮುಖಂಡರುಗಳ ಒಂದು ಅಭಿಪ್ರಾಯ, ಶಾಸಕರ ಮುಂದೆ 75 ವರ್ಷಕ್ಕೆ ನಾವು ಮಣೆಕೊಂಡ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನೆರವೇರಿಸಬೇಕಂತೆ. ಏಕೆಂದರೆ ಪ್ರತಿ ವರ್ಷ ನಮ್ಮದೇ ಪ್ರಥಮ ಪೂಜೆ ಮಾಡಿ ಶಾಸಕರ ಚುನಾವಣೆ ಪ್ರಾರಂಭ ಮಾಡೋದು. ಹಾಗಾಗಿ ಇಲ್ಲಿಂದ ಮಾಡಬೇಕು ಅಂತೇಳಿ ಈ ದಿವಸ ವಿಶೇಷವಾಗಿ ಎಲ್ಲ ಮುಖಂಡರು ವಿಶೇಷತೆ ಎಲ್ಲ ಹೊಸ ವರ್ಷನೂ ಮಾಡ್ತೀವಿ. ಬಟ್ ಆದರೆ ಈಗ ಶಾಸಕರಿಂದಾಗ 75ನೇ ವರ್ಷ ಒಂದು ಸೆಂಚುರಿ ಅಲ್ವಾ, ಇನ್ನೂ ಆರೋಗ್ಯವಾಗಿ ದೇವರು ಆಯುಷು ಆರೋಗ್ಯ ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡೋ ಶಕ್ತಿ ಕೊಡೋದ್ರಿಂದ ನಮ್ಮ ಆಂಜನೇಯ ನರಸಿಂಹ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹೀಗೆ ಮಾಡಿಸ್ತಾ ಇದ್ದೀವಿ. 4 ಬಾರಿ ಶಾಸಕರಾಗಿದ್ದಾರೆ. ಅವರು ಹಿಂದೆ ಏನೇನು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿ ಎಲ್ಲ ಗಟ್ಟಿ ಈ 75 ವರ್ಷದಿಂದ ಹೆಚ್ಚು ಅಭಿವೃದ್ಧಿ ಮಾಡಲಿ. ಮತ್ತು ಮುಂದೆ ಬರೋ ಚುನಾವಣೆ ಕೂಡ ಮತ್ತು ಸ್ಪರ್ಧಿಸಿ ಇಂದ ಅತಿ ಹೆಚ್ಚು ಮತಗಳನ್ನು ಗೆಲ್ಲಿ ಅಂತ ಅವ್ರನ್ನ ಮಣೆಕೊಪ್ಪೆ ಆಂಜನೇಯ ಸ್ವಾಮಿ ಭಗವಂತನಲ್ಲಿ ಕೇಳ್ತಾ ಅವ್ರಿಗೆ ಆಯುರ್ವೇದ ಅವಶ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಶುಭಾಶಯ ಕೇಳ್ತಾರೆ.